ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸಂಕ್ರಾಂತಿ ಸ್ಪೆಷಲ್ಗೆ ದೇವ್ರ ಸಾಮಾನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾವು ಈ ಥರ ಪುಟ್ಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀವಿ. ಇದನ್ನು ನಾನು ಪೂಜೆ ಮಾಡೋದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತಲೂ ನಾನು ನಿಮಗೆ ತೋರಿಷ್ಟು ಪಾಟ್ಸ್ ತಂದಿದ್ದೆ. ಅದನ್ನು ನೀಟಾಗಿ ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸು. ಈ ಪ್ಲ್ಯಾಂಟ್ಸ್ ಬಗ್ಗೆನೂ ನಾನು ನಿಮಗೆ ಬೇರೆ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಇದನ್ನು ನಾನು ನೀಟಾಗಿ ಅದನ್ನು ಆರ್ಗನೈಸ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಮತ್ತು ಮನೆಯೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಫೆಸ್ಟಿವಲ್ನ ಹೇಗೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ತೋರಿಸ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಪಾಟ್ಸ್ನೆಲ್ಲ ಈ ಥರ ಇಟ್ಕೊಂಡಿದ್ದೀನಿ. ಇದು ಇಂಡೋರ್ ಪ್ಲ್ಯಾಂಟ್ಸ್ ಆಗಿರೋದ್ರಿಂದ ನಾನು ಮನೆಯಲ್ಲೇ ಒಳಗಡೆನೇ ಇಟ್ಕೊಂಡಿದ್ದೀನಿ. 3 ಪ್ಲ್ಯಾಂಟ್ಸ್ ಇದೆ ಆ್ಯಸ್ ಆಫ್ ನಾವು. ಮತ್ತು ನಾನು ಝೆಪ್ಟೋಯಿಂದ ಇವತ್ತು ಫ್ರೂಟ್ಸ್ ಆರ್ಡ್ರ್ ಮಾಡಿಕೊಂಡೆ. ಏನೇನು ಫ್ರೂಟ್ಸ್ ಇದೆ ಅಂತಂದರೆ ಗ್ರೇಪ್ಸ್ ಮತ್ತು ಪೈನಾಪಲ್. ಪ್ಯಾಕೇಜಿಂಗ್ ತುಂಬ ನೀಟಾಗಿ ಕೊಡ್ತಾರೆ. ಇದೇನಿದು ಮೇ ಬಿ ಇದು ಸ್ವೀಟ್, ಇದು ಆ್ಯಪಲ್ಲ, ಇದು ಆ್ಯಪಲ್ ಇದೆ. ಮತ್ತು ಸ್ವೀಟ್ ಪೊಟ್ಯಾಟೊ ಇಷ್ಟು ತರಿಸ್ಕೊಂಡಿದ್ದೀನಿ. ಸ್ವೀಟ್ ಪೊಟ್ಯಾಟೊ ಇದೆ, ಮತ್ತು ಗ್ರೇಪ್ಸ್ ಇದೆ, ಪೈನಾಪಲ್ ಇದೆ, ಮತ್ತು ಆ್ಯಪಲ್ ಇದೆ. ಇಷ್ಟಿದೆ. ಅದ್ರ ಜೊತೆ ನಾನು ಕಬ್ಬನ್ನು ತರಿಸ್ಕೊಂಡಿದ್ದೀನಿ. ಅಂದರೆ ನಾನು ಝೆಪ್ಟೋಯಿಂದ ತರಿಸ್ಕೊಂಡಿಲ್ಲ, ನಮ್ಮ ಹಸ್ಬೆಂಡ್ ಹೋಗಿ ತೊಗೊಂಡು ಬಂದರು ಅಷ್ಟೇ. ಅವರೆಕಾಯಿ ಆ್ಯಸ್ ಯೂಶ್ವಲ್, ಅವರೆಕಾಯಿ ಮತ್ತು ಕಡಲೆಕಾಯಿ. ಬ್ರೇಕ್ಫಾಸ್ಟ್ಗೆ ಚಪಾತಿ ಆ್ಯಂಡ್ ಟೊಮೆಟೊ ಗೊಜ್ಜು ಆ್ಯಂಡ್ ಸುಮ್ಮನೆ ಹಾಗೆ ರೋಸ್ಟ್ ಮಾಡಿರೋ ಬ್ರೆಡ್ಡು ಇವತ್ತು ಬ್ರೇಕ್ಫಾಸ್ಟಿಗೆ ಮಾಡಿದ್ದೆ ನಾನು. ಟೊಮೆಟೊ ಗೊಜ್ಜು ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ತುಂಬ ಈಸಿಯಾಗಿ ಮಾಡ್ಬೋದು. ಇವತ್ತಿನ ರಂಗೋಲಿ ನೋಡಿ, ನಮ್ಮನೆ ರಂಗೋಲಿ. ಸಂಕ್ರಾಂತಿ ಸ್ಪೆಷಲ್. ನಿಮಗೆಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನಿಲ್ಲಿ ಕಬ್ಬು ಮತ್ತು ಮಡಿಕೆ, ಪೊಂಗಲ್ಲು, ಕೈಟು ಎಲ್ಲ ಬಿಡಿಸಿದ್ದೀನಿ. ಈ ಥರ ನಾವು ದೇವ್ರನ್ನ ರೆಡಿ ಮಾಡಿದೆ ನಾನಿವತ್ತು. ಈ ಥರ ನೋಡಿ ಎಲ್ಲನೂ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ದೀಪ ಅಂಟಿಸ್ಬೇಕು, ಇನ್ನೂ ದೀಪ ಅಂಟಿಸಿಲ್ಲ. ಅದ್ರ ಜೊತೆಗೆ ನಾನು ಇದನ್ನು ಸುಮ್ಮನೆ ಹಾಗೆ ಇರಲಿ ಅಂದ್ಬಿಟ್ಟು ಡೆಕೋರ್ ಮಾಡಿದೆ. ಇನ್ನೊಂದು ಸಲ ರಂಗೋಲಿ ತೋರಿಸ್ತೀನಿ ನಿಮಗೆ. ನೋಡಿದ್ದೀರ ಆವಾಗಲೇ, ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ಸಂಕ್ರಾಂತಿ ಸ್ಪೆಷಲು. ಸೊ ಮತ್ತೊಂದೇನಪ್ಪ ಅಂತಂದರೆ, ನಾನು ಇವತ್ತು ಪೊಂಗಲ್ ಮಾಡಿದ್ದೀನಿ. ಪೊಂಗಲ್ ರೆಸಿಪಿನ ಆಲ್ರೆಡಿ ಹಾಕಿದ್ದೀನಿ, ಹೋಗಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಿದ್ರೆ ಪೂಜೆಗೆ. ಮತ್ತು ನಾವು ಇವತ್ತು ಅವರೆಕಾಯಿ ಮತ್ತು ಕಡಲೆಕಾಯಿ ಬೇಯಿಸ್ಕೊಂಡಿದ್ದೀವಿ ಆ್ಯಸ್ ಪರ್ ಸಂಕ್ರಾಂತಿ ಸ್ಪೆಷಲ್. ಮತ್ತು ಈ ಕಡೆ ಸ್ವೀಟ್ ಪೊಟ್ಯಾಟೊನ ಬೇಯಿಸ್ತಾ ಇದ್ದೀವಿ. ಇವಾಗ ಇನ್ನೇನು ಆಲ್ಮೋಸ್ಟ್ ಎಲ್ಲ ಆಯಿತು. ಪೂಜೆ ಮಾಡೋದು ಒಂದು ಬಾಕಿ. ಕಂಪ್ಲೀಟಾಗಿ ನಮ್ಮದು ರೆಡಿ ಆಗಿದೆ. ಇವಾಗ ಪೂಜೆ ಮಾಡೋದಷ್ಟೇ. ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಪ್ರಸಾದ ಎಲ್ಲ ಇಟ್ಟಿದ್ದೀವಿ. ಮದುವೆ ಆದಮೇಲೆ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಾನು ಮಾಡ್ತಾ ಇರೋ ಮೊದಲನೇ ಹಬ್ಬ ಇದು. ಆ್ಯಂಡ್ ಈ ವರ್ಷದ ಮೊದಲನೇ ಹಬ್ಬ ಕೂಡ ಮಕರ ಸಂಕ್ರಾಂತಿ. ಸೊ ಇದು ತುಂಬ ಸ್ಪೆಷಲ್ ಅನ್ನಿಸ್ತು. ತುಂಬ ಮನಸ್ಪೂರ್ವಕವಾಗಿ, ತುಂಬ ಶಾಂತಿಯಿಂದ, ತುಂಬ ಪೀಸಿಂದ ಪೂಜೆ ಮಾಡಿದ್ವಿ ಇಬ್ಬರು ಸೇರಿಕೊಂಡು. ತುಂಬ ಖುಷಿಯಾಯಿತು. ನಮ್ಗೆ ಹೇಗೆ ಬೇಕೋ, ಯಾವ ಸ್ಪೆಷಲಾಗಿ ಏನೇನು ಇಡಬೇಕೋ ಎಲ್ಲನೂ ಇಟ್ಟು ಕಂಪ್ಲೀಟಾಗಿ ನೀಟಾಗಿ ಪೂಜೆ ಮಾಡಿದ್ವಿ. ಒಟ್ಟಿನಲ್ಲಿ ತುಂಬ ಖುಷಿಯಾಯಿತು. ಸೊ ಇದಾಗಿತ್ತು ಈ ವರ್ಷದ ಮೊದಲನೇ ಹಬ್ಬ ಆದ ಮಕರ ಸಂಕ್ರಾಂತಿ ಫೆಸ್ಟಿವಲ್ನ ಸೆಲೆಬ್ರೇಷನ್. ನಮ್ಮ ಮನೆಯಲ್ಲಿ ಪ್ರೀತಿಯಿಂದ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಡ್ಯೂ ಟು ಸಮ್ ರೀಸನ್ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಡಿಸ್ಕಂಟಿನ್ಯೂ ಮಾಡಿದ್ದೆ. ಮತ್ತು ಒಂದು ಹೊಸ ಹೋಪ್ ಜೊತೆ, ಹೊಸ ಹುರುಪಿನ ಜೊತೆ, ಹೊಸ ಉತ್ಸಾಹದ ಜೊತೆ ನಾನು ಮತ್ತೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಕೀಪ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.